ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ TRP ಹೆಚ್ಚು ಸದ್ದು ಮಾಡುತ್ತಿದೆ. ಹಾಗೂ ಈ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರಧಾರಿಯ ಇನ್ನೂ ಸಸ್ಪೆನ್ಸ್ ಪಾತ್ರವನ್ನು ಇಟ್ಟಿರುವ ಹಾಗೆ ಡೈರೆಕ್ಟರ್ ಕಾಣುತ್ತಿದ್ದಾರೆ. ಹಾಗೆಯೇ ನೋಡುಗರ ಮನಸ್ಸಿನಲ್ಲಿ ಈ ಧಾರಾವಾಹಿ ಒಂದು ಕುತೂಹಲವನ್ನು ಹೆಚ್ಚಿಸುವುದಂತೂ ಸತ್ಯ ಎನಿಸುತ್ತಿದೆ ಸ್ನೇಹಿತರೆ. ಹಾಗೆ ಲಕ್ಷ್ಮಿಯು ಕೀರ್ತಿಯನ್ನು ಇನ್ನೂ ಕೂಡ ಸತ್ತಿಲ್ಲ ಎಂದು ವಾದ ಮಾಡಿ ಅಲ್ಲಿಗೆ ಬಂದಿದ್ದ ಜನರನ್ನು ಅವರನ್ನೆಲ್ಲ ಕ್ಷಮೆ ಕೋರಿ ಇಲ್ಲಿಂದ ಹೊರಡಿ ಎಂದು ಅವರು ಹೇಳುತ್ತಾರೆ. ಅದ ಸಂದರ್ಭದಲ್ಲಿ ಲಕ್ಷ್ಮಿಯು ಅವರನ್ನು ನೋಡುತ್ತಿರುವ ಲಕ್ಷ್ಮಿಯು ಕೀರ್ತಿಯ ಶ್ರಾದ್ದಕ್ಕೆ ಬಂದಿದ್ದ ಜನರನ್ನು ಕೈ ಮುಗಿದು ಬೇಡಿಕೊಳ್ಳುತ್ತಾಳೆ. ದಯವಿಟ್ಟು ನೀವು ಹೊರಡಿ ಎಂದು ಕೇಳಿಕೊಳ್ಳುತ್ತಾಳೆ. ಇದೇ ಸಂದರ್ಭದಲ್ಲಿ ಆಶ್ಚರ್ಯ ವ್ಯಕ್ತಪಡಿಸಿದ ಕಾವೇರಮ್ಮ ಕೂಡ ಲಕ್ಷ್ಮಿಗೆ ಏನಾಗಿದೆ ಎಂದು ಅವಳು ಕೂಡ ವಿಚಲಿತಗೊಳ್ಳುತ್ತಾಳೆ. ಇದರ ಜೊತೆಗೆ ಇದನ್ನು ಗಮನಿಸುತ್ತಿರುವ ಗಂಗಾ ಲಕ್ಷ್ಮಿಗೆ ಕೀರ್ತಿಯು ದೆವ್ವವಾಗಿ ಕಾಡುತ್ತಿದ್ದಾಳೆ ಎಂದು ಅಲ್ಲಿಗೆ ಬಂದಿದ್ದ ಕಾವೇರಮ್ಮನಿಗೆ ಹೇಳುತ್ತಾರೆ. ನಾನು ಕೂಡ ಅವರನ್ನು ಗಮನಿಸಿದೆ. ಅವರ ಹಾವಭಾವ ಎಲ್ಲ ಕೂಡ ಲಕ್ಷ್ಮಿಯ ಹಾವಭಾವ ಕೀರ್ತಿಯ ರೂಪದಲ್ಲಿ ನನಗೆ ಕಾಣುತ್ತಿದೆ. ಇಂತಹ ವಿಚಾರಗಳಿಗೆ ಮಾಟ ಮಂತ್ರ ಮಾಡಿರುವ ಜ್ಯೋತಿಷ್ಯರು ಮತ್ತು ಅದನ್ನು ದೆವ್ವವನ್ನು ಬಿಡಿಸುವ ಎಲ್ಲರೂ ನನಗೆ ಗೊತ್ತಿದ್ದಾರೆ. ಅವರನ್ನು ಕರೆಸೋಣ ಎಂದು ಹೇಳಿಕೊಳ್ಳುತ್ತಾಳೆ. ಇದರಿಂದ ಕೋಪಗೊಂಡ ವೈಷ್ಣವ್ ಕೂಡ ಅವರನ್ನು ನೋಡಿ ಸುಮ್ಮನೆ ರೂಮ್ಗೆ ಹೊರಡುತ್ತಾರೆ. ಇದರಿಂದ ವಿಚಲಿತಗೊಂಡ ಕಾವೇರಮ್ಮನಿಗೆ ಎದೆಯಲ್ಲಿ ಭಯ ಸ್ಟಾರ್ಟ್ ಆಗುತ್ತದೆ. ಏಕೆಂದರೆ ಇದರಿಂದಾಗಿ ನನಗೆ ಇನ್ನೆಷ್ಟು ತೊಂದರೆಯಾಗಬಹುದು, ಇದರಿಂದ ಏನಾದರೂ ನಿಜ ಆಗಿದ್ದರೆ ನನಗೆ ಉಳಿಗಾಲವಿಲ್ಲ ಎಂದು ಅಂದುಕೊಳ್ಳುವ ಸಮಯದಲ್ಲಿ ರೂಮಿಗೆ ಹೋಗುತ್ತಾಳೆ. ಆ ರೂಮಿನಲ್ಲಿ ಒಂದು ಕೀರ್ತಿಯ ಗೆಜ್ಜೆ ಕಾಣುತ್ತದೆ. ಇದರಿಂದ ಜೋರಾಗಿ ಬಾಯಿ ಬಡಿಕೊಂಡು ಎಲ್ಲರನ್ನು ಕೂಗಿ ಸೇರಿಸುತ್ತಾರೆ. ಇದನ್ನು ಏನಮ್ಮ ಏನಾಯಿತು ಎಂದು ಕೇಳಿದಾಗ, ಇದರಿಂದಾಗಿ ಈ ಕೀರ್ತಿಯ ಗೆಜ್ಜೆ ನನ್ನ ರೂಮಿನಲ್ಲಿ ಹೇಗೆ ಬಂತು ಎಂದು ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾಗ ಸಂದರ್ಭದಲ್ಲಿ ಗಂಗಾ ಕೂಡ ಅಲ್ಲಿಗೆ ಬಂದು, ಇದು ಕೀರ್ತಿಯ ಅಕ್ಕನದ್ದು, ಇದರಿಂದಾಗಿ ಲಕ್ಷ್ಮಿಯು ಈ ಗೆಜ್ಜೆಯನ್ನು ತಂದಿದ್ದುಂಟು ಎಂದು ಹೇಳುತ್ತಾ, ಇದು ದೆವ್ವದ ಕೆಲಸವೇ ಹೌದು, ಏಕೆಂದರೆ ನಮಗೆಲ್ಲ ಯಾರಿಗೂ ತೊಂದರೆಯಾಗುತ್ತಿಲ್ಲ, ಕಾವೇರಮ್ಮನಿಗೆ ಯಾಕೆ ತೊಂದರೆ ಆಗ್ತಿದೆ ಎಂದು ಅವರು ನೇರವಾಗಿ ಹೇಳುತ್ತಾಳೆ. ಇದರಿಂದ ವಿಚಲಿತಗೊಂಡ ಕಾವೇರಮ್ಮ ವೈಷ್ಣವನನ್ನು ಕರೆದು, ಪುಟ, ಇದನ್ನೆಲ್ಲ ಯಾವುದೋ ಒಬ್ಬ ಸ್ವಾಮೀಜಿಯನ್ನು ಕರೆಸಿ ಮನೆಗೆ ಒಂದು ಪೂಜೆಯನ್ನು ಇಡಿಸೋಣ ಎಂದು ಹೇಳಿಕೊಳ್ಳುತ್ತಾಳೆ. ಇದರಿಂದ ಕೋಪಗೊಂಡ ವೈಷ್ಣವ್, ಇದನ್ನೆಲ್ಲ ನಂಬ್ತೀಯಮ್ಮ ನೀನು ಎಂದು ಹೇಳುವಾಗ, ಹೌದು ಪುಟ, ಇದನ್ನೆಲ್ಲ ನಂಬಲೇಬೇಕಾಗುತ್ತದೆ, ಏಕೆಂದರೆ ನಾಳೆ ದಿನ ನನ್ನ ಸೊಸೆಗೆ ಮತ್ತು ಮನೆಗೆ ಏನಾರ ತೊಂದರೆ ಆದರೆ ಏನು ಎಂದು ಬೇಡಿಕೊಳ್ಳುತ್ತಾಳೆ. ಇದರಿಂದ, ಇಲ್ಲ ಅಮ್ಮ, ನಾನು ಲಕ್ಷ್ಮಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಮಾಡಿಸ್ತೇನೆ ಎಂದು ಹೇಳಿದರೂ ಕೂಡ ಕೇಳದ ಕಾವೇರಮ್ಮನ ಮನೆಯವರೆಲ್ಲ ಶಾಕ್ಗೆ ಒಳಗಾಗುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಿತರ ವಿಚಾರಗಳನ್ನು ನಿಮಗೆ ತಿಳಿಸುತ್ತೇನೆ. ಧನ್ಯವಾದಗಳು. ಹಾಗೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.